ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂದರೆ, ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಕೆಲವೊಂದಷ್ಟು ಐಟಮ್ಸ್ ಪರ್ಚೇಸ್ ಮಾಡಬೇಕಿತ್ತು. ಸೊ ನಾನು ಮತ್ತು HS ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಏನೇನು ತಗೋತೀವಿ ಅಂತ ತೋರಿಸ್ತೀವಿ, ಬನ್ನಿ ಗೈಸ್. ಗೈಸ್, ಯಾವುದೋ ಕ್ಯಾನ್ದಲ್ಲಿ ನಾವು ಲೆಫ್ಟ್ಗೆ ಹೋಗ್ಬೇಕಾಗಿದ್ದವರು, ಐ ಮೀನ್ ಚಿನ್ನಹಳ್ಳಿಯಿಂದ ಕಾಮಾಕ್ಷಿ ಪಡೆ ಸೈಡಕ್ಕೆ ಹೋಗ್ಬೇಕಾಗಿದ್ದವರು ಸ್ಟ್ರೈಟ್ ನಾಯಂಡಹಳ್ಳಿ ಕಡೆ ಬಂದುಬಿಟ್ಟಿದ್ದೀವಿ ಗೈಸ್. ಯಾವುದೋ ಜನರಲ್ಲಿ ಹೊರಟಿದ್ದೀವಿ ಅವ್ರಿಗೆ. ಸೊ ಗೈಸ್, ಮಾರ್ಕೆಟ್ ಫುಲ್ ಕ್ರೌಡು. ಸ್ವಲ್ಪ ಪ್ಲೇಟ್ಸ್ಗಳು ತಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಈಗ ಪ್ಲೇಟ್ಸ್ ಅಂಗಡಿ ಹತ್ರ ಇದ್ದೀವಿ. ಸೊ ಗೈಸ್, ಇವಾಗ ಒಂದು ಗಾಡಿಗೆ ಬಂದಿದ್ದೀವಿ ಫ್ಯಾನ್ಸಿ ಐಟಮ್ಸ್ ತಗೊಳ್ಳೋಕ್ಕೆ. ಸೊ ಕ್ಲೋಸ್ ಆಗೈತೆ 10:11 ಗಂಟೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಒಂದು ಫ್ಯಾನ್ಸಿ ಐಟಮ್ ಅಂಗಡಿ ಬಂದಿದ್ದೀವಿ. ಶಾಲ್ ಬೇಕಿತ್ತು. ಇದು ಹಾಕ್ಬೋದಿತ್ತು, ಬಟ್ ಲೈಟ್ ಸೆಟ್ಟಿಂಗ್ಸ್ ಹಾಕ್ಸ್ತಿದ್ದೀವಿ. ಯೋಚನೆ ಮಾಡ್ತಾ ಇದ್ದೀನಿ ತಗೊಳಕ್ಕಿದ್ನ. ಇನ್ನೇನಾದರೂ ಗೈಸ್, ಫುಲ್ ಐಟಮ್ಸ್, ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆ ನೋಡಿ. ಡೆಕೋರೇಷನ್ ಪರ್ಪಸ್ ಈ ಥರ ಫ್ಲವರ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ಸೊ ಇದು ಗಲ್ಲಿ ರೋಡ್ಗಳು. ನನಗಂತೂ ಸೀರಿಯಸ್ ಆಗಿ ನೀವು ಬ್ರೋ ಲೊಕೇಶನ್ ಅಂತ ಮಾತ್ರ ಕೇಳಿಬಿಡ್ರಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟಿರ್ತೀನಿ. ಕರೆಂಟ್ ಲೊಕೇಶನ್ ಎತ್ಕೋ ಇರೋದು, ಇದ್ರದ್ದು ಕರೆಂಟ್ ಲೊಕೇಶನ್ ಎತ್ಕೋ. ಆರ ಬೇಡ ಆರಗಳವೆ, ಆರ ಐತೆ. ಆರ ಶಾಲ್ಗಳೆಲ್ಲ ಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಒಂದು ಕರೆಂಟ್ ಲೊಕೇಶನ್ ಎತ್ಕೊ. ಸೊ ಫ್ಯಾನ್ಸಿ ಐಟಮ್ಸ್ ಎಲ್ಲ ಚೆನ್ನಾಗಿದ್ದಾವೆ ಗೈಸ್, ಇಲ್ಲಿ ನೋಡ್ಬೋದು. ಎಲ್ಲ ಥರ ಅವೆ ನೋಡಿ, ಬನ್ನಿ ತಗೊಳ್ರಿ. ನೋಡಿರಿ, ಈ ಥರ ಫ್ಲವರ್ಸ್ಗಳು ಏನಾದರೂ ಕೂರ್ಸೋರು ಒಳಗಡೆ ಡೆಕೋರೇಷನ್ ಮಾಡ್ಕೋಬೇಕು ಅಂದವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. 3 ದಿನ 4 ದಿನ ಕೂರ್ಸೋರಿಗೆಲ್ಲ ಈ ಥರ ಪ್ಲಾಸ್ಟಿಕ್ ಹೂವುಗಳೇ ಬೆಸ್ಟು ಗೈಸ್. ನೀವೆಲ್ಲ ರಿಯಲ್ ಹೂವು ಎಲ್ಲ ತಗೊಳಕೋಬೇಡ್ರಿ. ಈ ಥರ ಮಾರ್ಕೆಟಿಗೆ ಬಂದರೆ ನಿಮಗೆಲ್ಲ ಕಮ್ಮಿ ಹೋಲ್ಸೇಲಾಗಿ ಸಿಕ್ಬಿಡುತ್ತೆ, ತಗೊಳ್ರಿ. ಎಲ್ಲ ಪಿನ್ ಐತೆ, ಎಲ್ಲ ಕುಚ್ಚು ಡೆಕೋರೇಷನ್ ಐಟಮ್ಸ್ಗಳು. ನಮಗೆ ಸ್ಟೋನ್ ವರ್ಕ್ದು ಬಂದಿರೋದು ನಾವು. ಸ್ಟೋನ್ ವರ್ಕು ಆಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ಗಳು ಬೇಕು, ಪೂಜೆ ಸಾಮಾನುಗಳೆಲ್ಲ ತಗೋಬೇಕು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ನಮಗೆ ಒಂದು ಶಾಲುಗಳೂ ಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಎಲ್ಲಿದೆಯಪ್ಪ ಎಸ್ ನೋಡಿ, ಇದು ಗೈಸ್, ಇದು ಬರ್ತ್ಡೇ ಸ್ಕ್ರೀನ್ಗಳು ನೋಡ್ರಿ, ಸಿಗುತ್ತೆ. ಬ್ಯಾಕ್ಗ್ರೌಂಡ್ ಸ್ಕ್ರೀನು ಸಿಗ್ತವೆ ಇಲ್ಲೇ, ಬೇಜಾನವೆ ನೋಡ್ರಿ. ಕಲರ್ಸು ಅವೈಲಬಲ್ ಐತಿ, ಇಲ್ಲೇ ಇರ್ತವ್ರೆ, ನೋಡ್ಬೋದು. ನೀವು ಏನೇನೋ ಐತೆ ಗೈಸ್ ಐಟಮ್ಗಳೆಲ್ಲ. ನಾವೆಲ್ಲ ಮಕ್ಕರ್ ಐತಿ ನೋಡ್ರಿ. ಎಲ್ಲ ಬಲೂನ್ಸ್ಗಳೆಲ್ಲ ಎಲ್ಲ ಕಮ್ಮಿ, 100 ರೂಪಾಯಿ, 200 ರೂಪಾಯಿ, 150 ರೂಪಾಯಿ ಎಲ್ಲ ಇಲ್ಲಿ ಸಿಗ್ತದೆ. ತಗೊಂಬರ್ತಾರೆ ಎಲ್ಲ ಬಿಡಿ ರೇಟ್ ಹೇಳ್ತಾರೆ. ಅಂದರೆ ಪರವಾಗಿಲ್ಲ, ಅವರು ಓಡಾಡಿರೋದು ಈ ಗಲ್ಲಿ ರೋಡಲ್ಲೆಲ್ಲ ಇದ್ದೇ ಇರುತ್ತೆ. ಅವೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಸೊ ಈಗೀಗ ಗಣೇಶ ಹಬ್ಬ ಅಂದರೆ ಸಾಕು ಗೈಸ್, ತುಂಬ ಭಯ ಐತೆ. ಯಾಕಂದರೆ ಏನು ಎಲ್ಲಿ ಹೋದ್ರೂ ಬಿರಿ ರೇಟ್, ಬಾಯಿ ಬಂದಿರೋ ರೇಟ್ ಹೇಳ್ತಾರೆ. ಗಣೇಶನ್ಗೆ ಹೋದ್ರು ಬಾಯಿ ಬಂದಿರೋ ರೇಟ್ ಹೇಳ್ತಾರೆ. ಇಲ್ಲ ಆಮೇಲೆ ಏನೇ ಒಂದಕ್ಕೆ ಹೋದ್ರು ಬಾಯಿ ಬಂದಿರೋ ರೇಟ್ ಹೇಳ್ತಾರೆ. ಎಲ್ಲ ರೇಟ್ ಜಾಸ್ತಿ ಹೇಳ್ತಾರೆ. ಓಕೆ, ಶಾಲು. ಲಕ್ಷ್ಮೀದು ಐಟಮ್ಸ್ಗಳ ಥರ ತಗೊಂಡ್ವಿ. ಒಂದು ಸೀರೆ ಇದೆಲ್ಲ ತಗೊಂಡ್ವಿ ಗೈಸ್. ಇದೆಲ್ಲ ಸಂದೀವಿ. ಸೊ ಲೊಕೇಶನ್ಗಳು ಮುಂದೆ ಹಾಕ್ಬಿಟ್ಟಿದ್ದೀನಿ. ಅಕ್ಕಪಕ್ಕದಲ್ಲಿ ಅವ್ರನ್ನ ಕೇಳಿದ್ರೆ ಅವರೇ ನಿಮ್ಗೆ ಹೇಳ್ಬಿಡ್ತಾರೆ ಲೊಕೇಶನ್ ಎಲ್ಲ. ಗೈಸ್ ಫುಲ್ಲು ಸಂದಿ ಮೆಟ್ಲು, 3rd ಫ್ಲೋರ್ ಕಾಂಪ್ಲೆಕ್ಸ್ ಥರ. ಇದು ಎಷ್ಟು ಕಾಂಪ್ಲೆಕ್ಸ್ ಐತೆ. 2nd, ನೆಕ್ಸ್ಟ್ 3rd ಫ್ಲೋರ್. ಸೊ ಗೈಸ್, ಇದು ಅಂಗಡಿ ಒಳಗಡೆ ಇನ್ನೊಂದು ಅಂಗಡಿ ಮೇಲೆ ಇನ್ನೊಂದು ಅಂಗಡಿ. ಅಪ್ಪ ಗೈಸ್, ಬಂದಿದ್ವಿ. ಸೊ ಸಿಗಲಿಲ್ಲ. ಸೊ ನಾವೊಂದು ಯೂಟ್ಯೂಬಲ್ಲಿ ನೋಡಿದ್ದೀವಿ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದ ರೋಡೇನೆ ಅದಿರೋದು. ಸೊ ಫಸ್ಟಲ್ಲಿ ಹೋದ್ವಿ, ಅದು ಕ್ಲೋಸ್ ಆಗಿತ್ತು. ಸೊ ಕ್ಲೋಸ್ ಆಗಿದ್ದಕ್ಕೇ ಹುಡ್ಕೊಂಡು ಬಂದ್ವಿ. ಇಲ್ಲಿ ಸಿಗ್ತಾ ಇಲ್ಲ. ಸೊ ಗೈಸ್, ಟಿಫನ್ ಮಾಡಿದ್ವಿ. ಈ ಥರ ಪ್ಯಾಕೆಟ್ ಪಟ್ಲು ಟಿಫನ್ನು ಚೆನ್ನಾಗಿತ್ತು. ಏನೋ ಇದು ಪಲಾವು. ಅಲ್ಲಿ ಬೇರೆ ಬೇರೆ ಸಿಗುತ್ತೆ, ಎಲ್ಲ ಮಿಕ್ಸ್ ಆಗಿ 3 ಟೈಪ್ಸ್ ರೈಸು. ಪಲಾವು, ಮೊಸರನ್ನ, ಇನ್ನೊಂದೇನೋ ಐತೆ. ಪಲಾವು ಮೊಸರನ್ನ ಎಲ್ಲ ಮಿಕ್ಸ್ ಆಗಿಬಿಟ್ಟು ಕೊಡ್ತಾರೆ.
ಎಲ್ಲ ಖಾಲಿ ಆಗಿತ್ತು. ನಮ್ಮ ಪಲಾವ್ ಒಂದು 10 ಸಿಕ್ತು. ಗಂಟೆ ಆಗಿತ್ತು, ಅದಕ್ಕೋಸ್ಕರ ಖಾಲಿ. ಪಟ್ನಾ ಕಟ್ಬಿಟ್ಟು ಕೊಡ್ತಾರೆ ಗಾಯ್ಸ್. ಇದು ದ್ರೌಪದಿ ಅಮ್ಮನ ದೇವಸ್ಥಾನ ರೋಡ್ ಇದು ಗೈಸ್. ಬಂದಿದ್ದು ಓಪನ್ ಆಗೈತೆ. ಸೊ ಇನ್ನೂ ಐಟಮ್ಸ್ಗಳು ಬೇಜಾನ್ ತಗೋಬೇಕು. ಸೊ ಇಲ್ಲಿ ನೋಡ್ರಿ, ಭರತ್ ಫ್ಯಾನ್ಸಿ ಸ್ಟೋರ್. ನಿಮಗೆ ಬಂದು ಸ್ಟ್ರೈಟ್ ಅಲ್ಲಿ ಕಾಣಿಸುತ್ತೆ ಎದುರುಗಡೆ. ಸೊ ಅಲ್ಲಿ ಹೋಗ್ಬೇಕೀಗ. ಸೊ ಏನೇನೋ ಇದೆ ಗೈಸ್, ಎಲ್ಲ ಗೈಸ್ ನಿಮ್ಗೆ ಇಂಥದ್ದನ್ನೋದಿಲ್ಲ, ಎಲ್ಲ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ರೆ ನೀವು ಚಿಕ್ಕಪೇಟೆಗಳಿಗೆ ಇದು ಇಲ್ಲಿ ಹಾಕ್ತಾರೆ. ಇಷ್ಟು ಐಟಮ್ ಪರ್ಚೇಸ್ ಮಾಡಿದ್ದೀನಿ, ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಅಂತ. ಸೊ ಇದ್ರ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ರಿ. ಹೋಲ್ಸೇಲಾಗೆ ನಿಮಗೆ ಬೆಸ್ಟ್. ಸಿಂಗಲ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರ್ಬೋದು. ಎಲ್ಲ ಒಂದು ಗಣೇಶ ಕೂರ್ಸೋರು ಬೇಕಾದ್ರೆ ಬಂದಿಲ್ಲಿ ಬೈ ಮಾಡ್ಬೋದು. ಗಮ್ಮು ಎಲ್ಲ ಸಿಗುತ್ತೆ, ಬನ್ನಿ. ಚಿಕ್ಕದಿಲ್ವಾ ಅಣ್ಣ? ಚಿಕ್ಕದಿಲ್ವಾ? ಬಟ್ಟೆ ಅಂಗಡಿ ಒಂದು ನೋಡಿ ಗಾಯ್ಸ್, ಇಂಡಿಪೆಂಡೆನ್ಸ್ ಹೆಂಗ್ ಮಾಡವನೇ, ಸೈಕಾಗಿ ಮಾಡವನ್ ಗಾಯ್ಸ್. ಇಂಡಿಪೆಂಡೆನ್ಸ್ ತಗೊಂಡ್ವಿ ಸೆಟ್ಗೆ ಹಾಕೋಕ್ಕೆ ಹಿಂದೆಗಡಿಕೆ. ಸೊ ಫ್ಲವರ್ಸ್ ಜಾಸ್ತಿ ಹೇಳಿದ್ರು ನಮಗೆ, ಸೊ ಅದಕ್ಕೋಸ್ಕರ ಇದನ್ನೇ ತಗೋಬಿಟ್ವಿ. ಸೊ ಇದು 3 ಐತೆ, ಇನ್ನೂ ಒಂದು ರೆಡಿ ಮಾಡ್ತಾವ್ರಲ್ಲಿ. ಗಮ್ಮಾಕ್ಬಿಟ್ಟು ಚಿಸ್ತಾರೆ. ಓಕೆ ಅಷ್ಟೇ. ಸೊ ಚಿಕ್ಕಪೇಟೆಯಲ್ಲಿರೋದು ಹೇಳಿ. ನೋಡಿ ಫ್ರೆಂಡ್ಸ್, ಇದು ಫ್ಲವರ್ ಹಿಂದೆಗಡೆ ಹಾಕಕ್ಕೆ ಗಣೇಶನಿಂದ ತಗೊಂಡಿದ್ದೀವಿ. ಮಕ್ಕಳು ಗೈಸ್, ನೀವು ವಿಡಿಯೋಗಳು ನೋಡ್ಬಿಟ್ಟು 20 ರೂಪಾಯಿ 30 ರೂಪಾಯಿ ಅಂತಲ್ಲ ಬಂದ್ರೆ ಪುಸ್ತಕ 600 ರೂಪಾಯಿ ಅಂತವನೆ. ಅಯ್ಯೋ, ನಾವೆಲ್ಲ ಹೇಳ್ಬಿಟ್ವಿ. ಆಮೇಲೆ ನೋಡ್ರಿ ಅಣ್ಣ, ಅದು ಒಂದಕ್ಕೆ 20 ರೂಪಾಯಿ ಅಣ್ಣ ಹೂಕ್ಕೆ ಅಂತೆ. ನೋಡ್ಕೊಂಬರ್ರಿ, ಕೇಳ್ಕೊಂಬರ್ರಿ. ಸುಮ್ಮನೆ ಜನಗಳಿಗೋಸ್ಕರ ಪಾಪ ಇವ್ನು ಹೇಳ್ದ. ಹ್ಞೂ ಅಣ್ಣ, ಅದೆಲ್ಲ ಹೇಳಕ್ ಹಂಗೆ ಹೇಳ್ತೀವಿ ಅಷ್ಟೇ ಅಂತ. ಓಕೆ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಇಷ್ಟು ಐಟಮ್ ಪರ್ಚೇಸ್ ಮಾಡಿದ್ವಿ, ಮತ್ತು ಅದೊಂದು ಊದೊಂದು ಪರ್ಚೇಸ್ ಮಾಡಿದ್ವಿ. ಸೊ ಊದು ಅಲ್ಲೇ ನಮ್ಮ ಹಳೆ ಮನೆ ಹತ್ರ ಶೆಡ್ ಹತ್ರನೇ ಇಟ್ಟಿದ್ದೀವಿ, ಬಿಕಾಸ್ ಇಲ್ಲಿ ಜಾಗ ಇಲ್ಲ ಅದನ್ನ ಮನೇಲಿ ಇಟ್ಕೊಳ್ಳೋಕ್ಕೆ. ಸೊ ಇವಾಗ ಇಲ್ಲಿ ಏನೇನು ಐತೆ ಅಂತ ತೋರಿಸ್ತೀನಿ. ಆಲ್ರೆಡಿ ನೋಡಿರ್ತೀರಾ ಮೇ ಬಿ, ನೀಟಾಗಿ ತೋರಿಸ್ಬಿಡ್ತೀನಿ ಒಂದೊಂದೇ ನೋಡ್ಬೋದು. ಸೊ ಇದು ಗಂಟೆ ಒಂದು ತಗೊಂಡಿದ್ದೀವಿ, ಯಾಕಂದರೆ ಸಲ ಗಂಟೆ ಬೇಕು ಅಲ್ಲಿ ಪೂಜೆ ಮಾಡ್ಬೇಕಾರೆ. ಸೊ ಗಂಟೆ ಗಂಟೆ ಒಂದು ತೊಗೊಂಡಿದ್ದೀವಿ. ಸೊ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಮಂಗಳಾರತಿ ತಟ್ಟೆ ಇವೆಲ್ಲ ತಂದಿದ್ದೆ, ಯಾಕಂದರೆ ಬೇಕಿತ್ತು, ಅವಶ್ಯಕತೆ ಇತ್ತು ಬೇರೆಯವ್ರ ಹತ್ರ ಈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು. ಹೆಂಗಿರು ಕೂರಿಸ್ತೀವಿ ತಂದ್ಬಿಡೋಣ ಅಂದ್ಬಿಟ್ಟು ಅವೆಲ್ಲ ತಂದಿದ್ದೆ, ದೀಪದ್ದು ಎಲ್ಲ. ಸೊ ಈ ಸತಿ ಇನ್ನೆರಡು ಎಕ್ಸ್ಟ್ರಾ ಐಟಮ್ಮು, ಒಂದು ಗಂಟೆ, ಆಮೇಲೆ ಒಂದು ತೀರ್ಥ ಕೊಡೋದು, ಇವೆಲ್ಲ ಮೇಯ್ನು. ಸೊ ಇದನ್ನು ಕೂಡ ತಂದಿದ್ದೀವಿ ದೇವ್ರಿಗೆ. ಸೊ ಅದಾದಮೇಲೆ 2 ಶಾಲ್ ತೊಗೊಂಡ್ವಿ ಗಾಯ್ಸ್. ಗೆಸ್ಟ್ಗಳಿಗೆ ಬಂದರೆ 2 ಗೆಸ್ಟಿಗೆ ಇನ್ವೈಟ್ ಮಾಡಿದ್ದೀವಿ. ಸೊ ಅವ್ರಿಗೆ ಅಂತ ಶಾಲ್ ತೊಗೊಂಡಿದ್ದೀವಿ 2 ಗೆಸ್ಟಿಗೆ, 2 ಗೆಸ್ಟ್ಗೆ. ಸೊ ಅದಾದಮೇಲೆ ಇದು ಲಾಸ್ಟಲ್ಲಿ ತೋರಿಸ್ತೀನಿ, ಸ್ಟೋನ್ ವರ್ಕ್ಸ್ ಅದು. ಸೊ ಇದು ಬಂದು ದೇವ್ರದ್ದು, ಗೌರಿಗೆ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಸತಿ ಅಂದರೆ ಗೌರಿಗೆ ಕೈ ಕಾಲೆಲ್ಲ ಇದೆಲ್ಲ ಹಾಕಿ ಸೆಟ್ಟೆಲ್ಲ ಹಾಕಿ ಮಾಡೋಣ ಅಂತ. ಸೊ ತೋರಿಸ್ತೀನಿ ಅದನ್ನು ಗೈಸ್. ಇದು ಗೌರಿದ್ದು ಜುಟ್ಟು, ಸೊ ಗೌರಿಗೆ. ಸೊ ಇದು ಕೈ ಮತ್ತು ಕಾಲು ಕೂಡ ತೊಗೊಂಡಿದ್ದೀವಿ ಮುಗಿಸೋದಕ್ಕೆ. ಸೊ ನೋಡ್ಬೋದು. ಸೊ ಗೈಸ್, ಇವಾಗ ನೋಡಿದ್ರಲ್ಲ, ಇವಾಗ ಮೇಯ್ನ್ ಬಂದು ಸ್ಟೋನ್ ವರ್ಕ್ ಐಟಮ್ಸ್ ತಂದಿದ್ದೀನಿ. ಸೊ ನಾನು ಸ್ಟೋನ್ ವರ್ಕ್ ಮಾಡೋರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ. ನೆಕ್ಸ್ಟ್ ಲೆವೆಲ್ಲು ಪ್ರೈಸ್ ಹೇಳ್ಬಿಟ್ರು. ನಾನು ಶಾಕ್ ಆಗೋದೇನು, ಸ್ಟೋನ್ ವರ್ಕು ಈ ರೇಂಜಲ್ಲಿ ಒಂದು ಗಣೇಶನೇ ಬಂದ್ಬಿಡುತ್ತೆ. ಆ ರೇಂಜಲ್ಲಿ 8,000 7,000 5,000. ಯಪ್ಪ, ನಾನು ಕೇಳಿ ಬ್ರೋ ನಮಗೇನು ಬೇಡ ಬ್ರೋ, ಜಸ್ಟ್ ಒಂದು ಕಿರೀಟಾಗಿ ಒಂದು ಹಣೆಗೆ ಒಂದು ಕಿವಿ ಇದಕ್ಕೆ ಮಾಡಿಕೊಡ್ರಿ ಸಾಕು ಕೈಗೆ. ಬ್ರೋ ನೀವು ಎಷ್ಟನ್ನ ಮಾಡ್ಕೊಳ್ಳಿ ಬ್ರೋ, ಅಷ್ಟೇ ನಮ್ಮ ಹತ್ರ. ಯಪ್ಪ, ನಾನು ಕೇಳಿಸ್ಕೊಂಡು ಶಾಕ್ ಆಗೋದೆ. ಹೌದು ವರ್ಕ್ ಇರುತ್ತೆ ಅವ್ರಿಗೂ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಹೇಳೋದಕ್ಕೂ ಕೇಳೋದಕ್ಕೂ ಒಂದು ಇರುತ್ತೆ. ಸೊ ಅದನ್ನು ಯಾರು ಈಗ ಗಣೇಶ ಹಬ್ಬನೆಲ್ಲ ಹೆಂಗೆ ಮಾಡ್ಕೊಬಿಟ್ಟಿದ್ದಾರೆ ಅಂದರೆ ಸುಮ್ಮನೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಗೈಸ್. ಯಾವುದೇ ಒಂದು ವಿಷಯಕ್ಕೆ ಹೋಗ್ರಿ, ಬಾಯಿಗೆ ಓದಂಗೆ ರೈಟೆ. ಹೌದು ಬಿಸ್ನೆಸ್ ಮಾಡಬೇಕಿಲ್ಲ ಅಂತ. ಈಗ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೆ, ಒಂದೇ ಓನ್ ಸ್ಟಾರ್ಟಪ್ ಮಾಡಿ. ನನಗೆ ಗೊತ್ತು. ಸೊ ಈಗ ಈಗ ನಾನೊಂದು ಟಿ ಶರ್ಟ್ ಪ್ರಿಂಟ್ ಮಾಡ್ತಿದ್ದೀನಿ ಅಂದರೆ ಸೊ ಅದ್ರಲ್ಲಿ ನಾನು ಎಷ್ಟು ಲಾಭ ನೋಡ್ತೀನಿ ಅಂತ ನನಗೆ ಗೊತ್ತಾ. ಸೊ ಅದಕ್ಕೋಸ್ಕರ ನಾನು 200 ರೂಪೀಸು ಬಿಟ್ಟಿದ್ದು. ನಾನು ಏನಕ್ಕೆ ಜಾಸ್ತಿ ನೋಡೋದು,
ಹಾಕೊಳ್ಳಿ, ಯಾರ್ಯಾರು ಬೇಕೋ ಅವ್ರಿಗೆಲ್ಲ ತೊಗೊಳ್ಳಿ, ಕಮ್ಮಿಗೆ ಕೊಡೋಣ. 10 ರೂಪಾಯಿ ಲಾಭ ಸಿಗಲಿ ಬಿಡಿ, 20 ರೂಪಾಯಿ ಲಾಭ ಸಿಗಲಿ ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಬಿಕಾಸ್ ಇದರಲ್ಲೆಲ್ಲ ದುಡ್ಡು ನಾನು ಇವಾಗ ಮಾಡ್ಬೋದು ಗೈಸ್, ಈ ಸೀಸನಲ್ಲಿ ಮಾಡ್ಬೋದು ಗೈಸ್. ಬಟ್ ಅದೇ ಗಣೇಶ ಹಬ್ಬ ಮಾಡೋ ಉದ್ದೇಶನೇ ಬೇರೆ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಗೈಸ್. ಸೊ ಗಣೇಶ ಹಬ್ಬ ಏನಕ್ಕೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸೊ ಎಷ್ಟೊಂದು ಜನಕ್ಕೆ ಈ ವಿಷಯಗಳೇ ಗೊತ್ತಿರಲ್ಲ, ಏನಕ್ಕೆ ಕೂರಿಸ್ತಾರೆ. ಸೊ ಆ ಟೈಮಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಏನು ಗಣೇಶ ಹಬ್ಬನ ಮಾಡಿದ್ರು. ಸೊ ಏನಕ್ಕೆ ಅವ್ರು ರೋಡಲ್ಲಿ ಗಣೇಶ ಕೂರಿಸಿದ್ರು. ಸುಮ್ಮನೆ ಯಾರಿಗೆ ಸುಮ್ಮನೆ ಯಾರನ್ನ ತನ್ನ ಗಣೇಶನ ಕೂರಿಸ್ತಾರ? ಇಲ್ಲ, ಆ ಟೈಮಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಸೊ ರೋಡಲ್ಲಿ ಗಣೇಶನ ತಂದು ಕೂರಿಸ್ತಾರೆ. ಬಿಕಾಸ್ ಏನಕ್ಕೆ ಅಂದರೆ ಆ ಟೈಮಲ್ಲಿ ಬ್ರಿಟಿಷವ್ರು ಯಾವಾಗ ಎಲ್ಲ ತುಂಬ ಜಗಳ ಇದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೋ, ಸೊ ಅಂಥ ಸಮಯದಲ್ಲಿ ಎಲ್ಲರೂ ಒಂದಾಗಬೇಕು. ಸೊ ಅವಾಗ ಯಾರೂ ಒಂದಾಗೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲರೂ ಒಂದು ಗೂಡಿ ಹಬ್ಬ ಮಾಡೋದಕ್ಕಾಗ್ತಿರ್ಲಿಲ್ಲ. ಸೊ ಯಾವುದೋ ಹಬ್ಬ ಇಲ್ಲ ಆ ಥರ ಒಂದು ಗೂಡಿ ಮಾಡೋದು, ಎಲ್ಲರೂ ಸೇರ್ ಮಾಡೋದು, ಆ ಥರ ಹಬ್ಬ ಯಾವುದೂ ಇರಲಿಲ್ಲ. ಸೊ ಆ ಟೈಮಲ್ಲಿ ಬ್ರಿಟಿಷ್ ಅವರಾಗೆ ನಾವೆಲ್ಲ ಯೂನಿಟಿ ಮೇಂಟೈನ್ ಮಾಡಬೇಕು, ನಮ್ಮವರೆಲ್ಲರೂ ಜೊತೆಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಆ ಸಮಯದಲ್ಲಿ ಗಣೇಶ ಹಬ್ಬನ ತರ್ತಾರೆ. ಸೊ ಗಣೇಶನ ಕೂರಿಸಿ ಎಲ್ಲರನ್ನೂ ಸೇರಿಸಿ ಒಂದು ಟೀಮ್ ಮಾಡಿ, ಬಳಗ ಮಾಡಿ, ಸೊ ಎಲ್ಲರೂ ಬಂದು ಅದ್ರಲ್ಲಿ ಸೇರ್ಕೊತಾರೆ. ಸೊ ಎಲ್ಲರೂ ಹಬ್ಬ ಮಾಡ್ತಾರೆ. ಸೊ ಆವಾಗ ಆ ಸಮಯದಲ್ಲಿ ಈ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಗಣೇಶ ಏನೋ ರೋಡಲ್ಲಿ ಇಕ್ತಾರೆ, ಕೂರಿಸ್ತಾರಲ್ಲ. ಸೊ ಅದು ಹಿನ್ನೆಲೆ ತಿಳ್ಕೊಳ್ರಿ. ಸೊ ಈ ಥರ ಸ್ಟೋರಿಗಳು ತುಂಬ ಇದೆ. ಸೊ ಎಲ್ಲದರಲ್ಲೂ ಬಿಸ್ನೆಸ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಗೈಸ್. ಯಾಕಂದರೆ ಒಂದು ಗಣೇಶ ಹೋಗಿ ಕೇಳೋಂಗಿಲ್ಲ, ಮಾತತ್ರ 15,000, 10,000, 20,000 ಅಂತಾರೆ. ಏನು ಮಾಡೋಣ ಈ ರೇಂಜಲ್ಲಿ? ನೀವು ಯಾವುದೇ ಒಂದು ಇದಕ್ಕೆ ಹೋಗ್ರಿ, ಯಾವುದೇ ಒಂದು ಗಣೇಶನ ವಿಚಾರಕ್ಕೆ ಯಾವುದೇ ಒಂದಕ್ಕೆ ಹೋಗ್ರಿ, ಎಲ್ಲ ಅಲ್ಲ ನಾವು ಕೂರ್ಸೋರು, ಹುಡುಗರುಗಳು ಕೂರ್ಸೋರು ಎಲ್ಲಿಂದ ತರ್ತಾರೆ? ಯಾರನ್ನ ತಲೆ ಹಿಡ್ಬಿಡ್ತಾ ತಲೆ ಹೊಡ್ತಾ ಇರಬೇಕಾ ಏನೂ ಗೊತ್ತಿಲ್ಲ. ಇರೋದ್ರಲ್ಲಿ ಮಾಡ್ತಾರೆ, ಆವಾಗ ಕಮ್ಮಿ ಇದಕ್ಕೆ ಮಾಡಿಕೊಡ್ಬೇಕು. ಬಟ್ಟರೆ ಮುಗಿಸ್ತಾ ಇರ್ಬಿಡು, ನಮಗೇನು ಬಿಸ್ನೆಸ್ ಆಯ್ತದೆ ಅಂದ್ಬಿಟ್ಟು ಸೊ ಹೆಂಗೆ ಬೇಕೋ ಹಂಗೆ ಮಾಡೋದಲ್ಲ. ಅದರಲ್ಲೂ ಬಿಸ್ನೆಸ್ ನೋಡಬಾರ್ದು ಗೈಸ್. ಸೊ ಅದಕ್ಕೋಸ್ಕರ ನನಗೆ ಬೇಜಾರಾಗೋಗಿ ಬೇಡ ಬಿಡು, ನಾವೇ ಮಾಡೋಣ ಬಿಡು. ನಾವು ಮಾಡಿದ್ರೆ ಆ್ಯಕ್ಚುಲಿ ಗಣೇಶ ಹಬ್ಬ ಗಣೇಶನ ನಾವು ಮಾಡೇ ಕೂರಿಸ್ಬೇಕು ಆ್ಯಕ್ಚುಲಿ, ಆದರೆ ನಾವು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಗಣೇಶನಿಗೆ ಏನಾದ್ರು ನಮ್ಮ ಕಡೆಯಿಂದ ಮಾಡಬೇಕಲ್ಲ. ಸೊ ಅದಕ್ಕೆ ನಾವೇ ಸ್ಟೋನ್ ವರ್ಕ್ ಮಾಡಿಬಿಡೋಣ ಬಿಡು, ಅದೇನು ದೊಡ್ಡದಾ ಮತ್ತು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ತು. ಸೊ ನೋಡಿ ಗೈಸ್, ಇವೇ ಐಟಮ್ಸ್ಗಳು. ಸೊ ಇದಕ್ಕೆ ನನಗೇನಿಲ್ಲ ಅಂದ್ರೂ ಖರ್ಚಾಗಿರೋದು 700ರಿಂದ 800 ರೂಪಾಯಿ ಖರ್ಚಾಯಿತು ಗೈಸ್. ಡೈರೆಕ್ಟಾಗಿ ಹೇಳ್ತೀನಿ, 700ರಿಂದ 800 ರೂಪಾಯಿ ಖರ್ಚಾಯಿತು. ಸೊ ನನಗೆ ಇದು ನಾನು ಹೆಂಗೆ ಖರ್ಚಾಯಿತು ಅಂತಲೂ ಹೇಳ್ತೀನಿ. ಇಲ್ಲಿ ನೀವು ಸಿಂಗಲ್ ಪೀಸ್ಗಳು ತೊಗೊಂಡ್ರೆ, ಸೊ ಈ ಥರ ಸಿಂಗಲ್ ಪ್ಯಾಕೆಟ್ಗಳು ತೊಗೊಂಡ್ರೆ ನಿಮಗೆ ಖರ್ಚು ಬೀಳುತ್ತೆ. ಅಂದರೆ ಅವ್ರು ಸಿಂಗಲ್ ಪ್ಯಾಕೆಟ್ ಕೊಡೋಲ್ಲ, ಹೋಲ್ಸೇಲಾಗಿ ಕೊಡ್ತಾರೆ. ಸೊ ನೀವು ಸಿಂಗಲ್ ಪ್ಯಾಕೆಟ್ ತೊಗೊಂಡ್ರೆ ನಿಮಗೆ ಜಾಸ್ತಿ ಬೀಳುತ್ತೆ. ಇವಾಗ ಎಕ್ಸಾಂಪಲ್ ಇದನ್ನು ತೋರಿಸ್ತೀನಿ ನೋಡಿ, ಇದು 50 ರೂಪಾಯಿ ಬಿದ್ದೈತೆ ನನಗೆ, ಎರಡಕ್ಕೆ 50 ರೂಪಾಯಿ ಬಿದ್ದೈತೆ. ಅದೇ ನೀವು ಹೋಲ್ಸೇಲಾಗಿ ತೊಗೊಳಕ್ಕೆ ಹೋದರೆ ನಿಮ್ಗೇನಿಲ್ಲ ಅಂದರೆ ಇದು ಒಂದು 10 ರೂಪಾಯಿ ಬೀಳುತ್ತೆ. ಎಷ್ಟು ಹೇಳಿದ್ರೆ ಒಂದು 10 ರೂಪಾಯಿ ಬೀಳುತ್ತೆ. ಇಲ್ಲಿ ಇದಾವಲ್ಲ, ಸೊ ಇದು ಕೂಡ ನಂಗೆ 50 ರೂಪಾಯಿ ಬಿದ್ದೈತೆ. ಸೊ ಈ ಪ್ಯಾಕೆಟ್ ಫುಲ್ ಪ್ಯಾಕೆಟು. ಸೊ ಅವಾಗ ಇದು ಅಷ್ಟೇ 20 ರೂಪಾಯೋ 10 ರೂಪಾಯೋ ಈ ಥರ ಹೋಲ್ಸೇಲಿಗೆ ಹೋದರೆ ನಿಮಗೆ ಕಮ್ಮಿ ಸಿಗುತ್ತೆ. ಸೊ ನಿಮಗೆ ಸಿಂಗಲ್ ಪೀಸ್ಗಳು ಅಂದರೆ ಜಾಸ್ತಿ, ಹೋಲ್ಸೇಲ್ ಅಂದರೆ ಕಮ್ಮಿ. ಸೊ ಎಲ್ಲ ಹೋಲ್ಸೇಲಾಗಿ ತರೋದು. ಅಮ್ಮಮ್ಮ ಅಂದರೆ ಒಂದು 5,000 ಖರ್ಚು ಮಾಡಿರ್ತಾರ. ಬಟ್ ಏನಕ್ಕೆ ಇಷ್ಟೊಂದು ಹೇಳಬೇಕು, ನಂಗೆ ಬೇಜಾರಾಯಿತು ಗೈಸ್. ಏನೋ ನನಗೆ ಗೊತ್ತಿಲ್ಲ. ಸೊ ನಾನು ವಿಚಾರಿಸಿರೋ ಕಡೆ ನನಗೆ ಹೇಳಿರೋದು ಇದೇನೆ, ಇಷ್ಟು ನಿಮಗೆ ಕಮ್ಮಿ ಸಿಗುತ್ತೆ, ಕಮ್ಮಿಗೆ ಆಗುತ್ತೆ ಅಂತ. ಸೊ ನಾನು 2-3 ಕಡೆನೂ ಕೇಳಿದೆ. ಸೊ ಅವರು ಕೂಡ ಹಂಗೆ ಹೇಳಿದ್ರು. ಅದನ್ನು ಹೇಳ್ತೀನಿ. ಸೊ ಬಿಟ್ಟಾಕ್ರಿ, ಅದೇನೋ ನಮಗೇನು ಹಬ್ಬ ಮಾಡಬೇಕು, ಖುಷಿಯಿಂದ ಇರಬೇಕು, ನಾವೆಲ್ಲ ಸೇರ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸೊ ಇವಾಗ ನಾನು ತೋರಿಸ್ತೀನಿ ಬನ್ನಿ ಗೈಸ್ ಏನೋ ತೊಗೊಂಡಿದ್ದೀನಿ ಅಂತ. ಸೊ ಇದು ತೊಂಡ್ಲು ಮೇಲೆ ಹಾಕೋಕ್ಕೆ ಅಂತ ತೊಗೊಂಡಿದ್ದೀನಿ ಇದು. ಆಮೇಲೆ ಇದು ಸ್ವಲ್ಪ ಸ್ಟೋನ್ಗಳು ಹೆಂಗಿದ್ದು ಇದು ಬೇಕಿತ್ತು ಮೇನ್ ಕಿರೀಟಕ್ಕೆ ಹಾಕೋಕ್ಕೆ. ಸೊ ಇದು ಸಿಂಗಲ್ ಸಿಗಲ್ಲ ಅಂದರು. ಸೊ ಅದಕ್ಕೆ ಒಂದು ಪ್ಯಾಕೆಟ್ ತೊಗೊಂಡೆ. ಆಮೇಲೆ ಇದು ಕಿವಿಗೆ, ಇದು ಕಿವಿಗಲ್ಲ, ಇದು ಹೊಟ್ಟೆಗೆ ಸೊಂಟ ಹತ್ರ ಹಾಕೋಕ್ಕೆ. ಇದು ಕುಚ್ಚು ಬರುತ್ತೆ ಗೈಸ್, ಇದು ಕೈಗೆ ಹಾಕೋದು. ಇದು ಕುಚ್ಚುಗಳು ಬರುತ್ತೆ ಕೈಗೆ ಹಾಕೋಕ್ಕೆ ಅಂತ ತೊಗೊಂಡಿದ್ದೀನಿ ಕುಚ್ಚು. ಸೊ ಇದು ಅಷ್ಟೇ ಸೇಮು ಗೌರಿಗೆ ಹಾಕೋಕ್ಕಿದು. ಆಮೇಲೆ ಇನ್ನೂ ಒಂದು ಇದೆ, ಇದು ಕಿವಿಗೆ ಹಾಕೋದು ಇದು. ಸೊ ಇದೊಂದು ರೋಲ್ ತೊಗೊಂಡಿದ್ದೀನಿ, ಫುಲ್ ರೋಲು, ಡಿಸೈನ್ದು ರೋಲು, ತಲೆಗೆ ಕಿರೀಟಕ್ಕೆ ಹಾಕ್ತಾರಲ್ಲ, ಸೊ ಆ ರೋಲ್ ಇದು. ನಾನು ಇವಾಗ ಕಳೆದೋಯ್ತೇನೋ ಅಂದ್ಕೊಬಿಟ್ಟೆ. ಇದು ಆ್ಯಕ್ಚುಲಿ ಕಿವಿದು 2 ನೋಡ್ಬೋದು. ಇಷ್ಟು ತೊಗೊಂಡಿದ್ದೀನಿ ಐಟಮ್ಮು. ಮತ್ತು ಇದೊಂದು ಪಂಚೆಗೆ ಹಾಕೋಕ್ಕಿದು. ಸೊ ಇದು ನೋಡ್ತಿದ್ದೀರಲ್ಲ ಶೈನಿಂಗುದು, ಇದು ಪಂಚೆಗೆ ಹಾಕೋಕ್ಕೆ. ಸೊ
ಪಂಚೆಗೆ ಹಾಕೋಕ್ಕೆ ಇದನ್ನ ತೊಗೊಂಡಿದ್ದೀನಿ. ಶೈನಿಂಗ್ ನೋಡ್ಬೋದು ಹೆಂಗಿದೆ ಅಂತ. ಸೊ ಇದಷ್ಟು ಅರೌಂಡ್ ಇದು ನನಗೊಂದು 200 ಏನೋ ಬಿತ್ತಿದ್ದು. ಇದು ಸ್ವಲ್ಪ ಜಾಸ್ತಿ ಐತೆ, ಕಾಸ್ಟ್ಲಿ ಐತೆ. ಇದು 200-250 ಬಿತ್ತಿದ್ದು ನನಗೆ. ಇದು ಸ್ವಲ್ಪ ಜಾಸ್ತಿ ಬಿತ್ತು. ಸೊ ಅದಕ್ಕೆ ಗಮ್ಮು ಕೂಡ ನಾನು ತೊಗೊಂಡೆ, ಅಲ್ಲೇ ಸಿಕ್ತೆ ಗಮ್ಮು. ಸೊ ಅವ್ರ ಹತ್ರ ಇರಲಿಲ್ಲ, ಅವ್ರ ಹತ್ರ ಒಂದು ಪ್ಯಾಕೆಟ್ ಫುಲ್ ತೊಗೋಬೇಕು ಅಂದರು. ಸೊ ಸಿಂಗಲ್ ಬೇಕು ಅಂದರೆ ನಿಮ್ಮ ಪಕ್ಕದಲ್ಲಿ ಅಂಗಡಿ ಶಾಪ್ ಇದೆ, ಸೊ ಅಲ್ಲಿ ತೊಗೊಳ್ಳಿ ಅಂದ್ಬಿಟ್ಟು ಅವರೇ ಕರ್ಕೊಂಡೋಗಿ ಪಕ್ಕದಲ್ಲಿ ಗಮ್ ಅವರೇ ಕೊಡಿಸಿದ್ರು. ಸೊ ಇಷ್ಟು ಐಟಮು ನನಗೆ ಸಿಕ್ಕಿದ್ದು. ಸೊ ಗೈಸ್ ಲೊಕೇಶನ್ಗಳು ನಾನು ಹಾಕಿರ್ತೀನಿ, ನಾನು ಹೇಳ್ಬಿಡ್ತೀನಿ. ನಾನು ಎಲ್ಲದನ್ನೂ ಲೊಕೇಶನ್ಗಳು ಹಾಕೋಕ್ಕಾಗಲ್ಲ, ಯಾಕಂದರೆ ನೀವು ಚಿಕ್ಕಪೇಟೆಗಳಿಗೆ ಹೋಗ್ಬಿಟ್ರೆ ಸೊ ಒಂದು ಲೊಕೇಶನ್ ಹಾಕಿರ್ತೀನಿ. ಸೊ ಅಲ್ಲಿ ಹೋದರೆ ನಿಮ್ಗೆ ಅಕ್ಕಪಕ್ಕ ಸುತ್ತಪಕ್ಕದಲ್ಲೇ ಇರ್ತವೆ. ಕಾಟನ್ಪೇಟೆ, ಆಮೇಲೆ ಕುಮಾರಪೇಟೆ, ಆಮೇಲೆ ಚಿಕ್ಕಪೇಟೆ, ಆಮೇಲೆ ಇನ್ನೂ ಎಷ್ಟೊಂದು ಪೇಟೆಗಳೈತೆ ಗಾಯ್ಸ್, ಬೆಜ್ಜಾನ್ ಪೇಟೆಗಳೈತೆ, ಮಾಮೂಲು ಪೇಟೆ. ಹಿಂಗೆ ನಾವು ಅವೆಲ್ಲ ಎಷ್ಟೆಷ್ಟು ದೂರ ಅಂದ್ಕೊಂಡ್ರೆ ಈ ಒಂದು ರೋಡ್ ಹೋಗಿ ಪಕ್ಕ ರೋಡ್ ಹೋಗಿದ್ರೆ ಕಾಟನ್ಪೇಟೆ, ಅದ್ರ ಪಕ್ಕದ ರೋಡಿಗೆ ಹೋದರೆ ಕುಮಾರಪೇಟೆ, ಅದ್ರ ಪಕ್ಕ ರೋಡ್ಗೆ ಹೋದರೆ ಮಾಮೂಪೇಟೆ. ಸೊ ಈ ಥರ ಎಲ್ಲ ಪೇಟೆಗಳು ಅಲ್ಲಲ್ಲೇ ಒಂದೊಂದು ರೋಡಿಗೆ ಒಂದೊಂದು ಪೇಟೆಗಳ ಥರ ಹೆಸರು ಐತೆ ಅಲ್ಲಿ. ಸೊ ಅಲ್ಲಿ ಹೋದರೆ ನಿಮಗೆ ಪಕ್ಕದಲ್ಲೇ ಸಿಗ್ಬಿಡ್ದು, ನೀವು ಏನು ಬೇಕಾದ್ರೂ ಇನ್ನು ನಾನು ಯಾವ್ದು ಗಾಯ್ಸ್ ತಗೊಂಬಂದಿರೋದು, ನಮ್ಮದಕ್ಕೆ ಅಷ್ಟೊಂದು ಮಾಡೋಕ್ಕಾಗಲ್ಲ. ಸೊ ನಾನು ಯಾವ್ದು ತಗೊಂಬಂದಿರೋದು, ನಾನು ಒಂದು ದಿವಸ ಬೇರೆ ನಮ್ದಲ್ವಾ, ಅದಕ್ಕೆ ನೀವು ಹೋಗ್ರಿ, ಇನ್ನೂ ಚೆನ್ನಾಗಿರೋದು ತೊಗೊಂಬರ್ರಿ, ಚೆನ್ನಾಗಿ ಹುಡುಕ್ರಿ, ಸಿಗ್ತವೆ. ಚೆನ್ನಾಗಿರೋದು ತೊಗೊಂಡು ಮಾಡಿರಿ ನಿಜವಾಗ್ಲೂ ಗಾಯ್ಸ್. ಸುಮ್ಮನೆ ಏನು ಗಾಯ್ಸ್ ಒಂದು ಗಮ್ ಅಣ್ಸೋಕೆ ಬರಲ್ವಾ ಗಾಯ್ಸ್ ನಿಮಗೆ? ಪೇಪರ್ಗಳಿಗೆ ಹಾಕಿ ಗಮ್ ಅಣಿಸ್ತೀವಿ, ಏನು ಒಂದು ಗಮ್ ಹಾಕಿ ಅನ್ಸೋಕ್ಕಲ್ಲ. ಆ ಅಮ್ಮನೇ ಹೇಳ್ಬಿಟ್ರು, ಆ ಆಂಟಿನ ನಮ್ಮ ಕೊಡೋರು ಆ ಆಂಟಿನ ಹೇಳಿದ್ರು, ಗಮ್ ಅನ್ಸೋದು ಎಷ್ಟೊತ್ತು ಬ್ರೋ, ಎಷ್ಟೊತ್ತಪ್ಪಿ, ಗಮ್ ಅನ್ಸೋಕ್ಕಾಗಲ್ಲ ಅಂದರೆ ಏನು ಹೇಳೋಣ ಹೇಳ್ರಿ ಅಂದ್ಬಿಟ್ರು. ಅಂದರೆ ಯೋಚನೆ ಮಾಡಿರಿ, ದೊಡ್ಡ ವಿಷಯ ಅಲ್ಲ, ಹೋಗ್ಬೇಕಷ್ಟೇ. ನೀವು ಮಾರ್ಕೆಟ್ಗೆ ಹೋದರೆ ನಿಮ್ಗೆ ಸಿಗುತ್ತೆ, ಹೋಗಿ ತಗೊಳ್ರಿ. ಸೊ ಕಮ್ಮಿ ರೇಟಿಗೆ. ಸೊ ನನ್ನ ಉದ್ದೇಶನೂ ಅಷ್ಟೇ, ನಾನು ವೀಡಿಯೋಗಳು ಮಾಡ್ತಿರೋದು ನಿಮಗೆ ಈಸಿ ಆಗಬೇಕು, ನಿಮಗೆ ಕಮ್ಮಿಗೆಲ್ಲಲ್ಲಿ ಸಿಗುತ್ತೆ. ಸೊ ಯಾವ ರೀತಿ ಮಾಡ್ಬೋದು ಹಬ್ಬನ ಅನ್ನೋ ತೋರಿಸೋದ್ರೆ ನಾನು ಬ್ಲಾಗ್ ಮಾಡ್ತಿರೋದು. ಸೊ ಇವಾಗ ನಾವೊಂದು ಏನಿಲ್ಲ ಅಂದ್ರೂ ಅರೌಂಡ್ ಇವಾಗ ನಂದು ಪ್ರೆಸೆಂಟ್ ಈಗ ಖರ್ಚು ಮಾಡ್ಕೊಂಬಂದಿರೋದು 2,000 ರೂಪಾಯಿ 2,500 ಖರ್ಚಾಗೈತೆ. ಸೊ ಎಲ್ಲ ಐಟಮ್ಸ್ ಇದು ಮತ್ತು ಅದು ನನಗೆ ಏನಾಗಿದೆ, ಫ್ಲವರ್ದು ಮಕ್ಕರಾಗೋಯ್ತು ನನಗೆ. ಆ ಫ್ಲವರ್ದು ಒಂದು ತೋರಿಸಿದ್ನಲ್ಲ, ಸೊ ಅದು ನನಗೆ ಇದಾಗೋಯ್ತು. ಅವ್ರು ಕೇಳಿದ್ದಕ್ಕೆ ನನಗೆ 60 ರೂಪೀಸ್ ಅನ್ನಂಗಾಯಿತು. ಅದು ನೋಡ್ರಿ 600 ರೂಪೀಸು ಒಂದು. ನಾನು ಆಮೇಲೆ ಬ್ರೋ ವೀಡಿಯೋದಲ್ಲೆಲ್ಲ 20 ರೂಪೀಸು, ಬ್ರೋ ಅದು ಫ್ಲವರ್ 20 ರೂಪೀಸ್ ಅಂತೆ. ನಾನು 4 ಅಂದ್ಬಿಟ್ಟೆ. ಆಮೇಲೆ ಬೇಡ ಬ್ರೋ 2 ಕೊಡಿ ಅಂದೆ. ಅದಕ್ಕೆ ನನಗೆ ಇನ್ವೆಸ್ಟ್ಮೆಂಟ್, ಅದಕ್ಕೆ ನಂಗೆ ಜಾಸ್ತಿ ಹೊಂಟೋಯ್ತು ಕಾಸು. ಅದು ಬಿಟ್ಟರೆ ಇನ್ನು ಯಾವುದೂ ನನಗೆ ಕಾಸು ಖರ್ಚಾಗಿಲ್ಲ. ಇದು ನೋಡ್ಬೋದು ಎಲ್ಲ ಇಲ್ಲೇ ಇದೆ ಆರಾಮಾಗಿ. ಅರೌಂಡ್ ಒಂದು 2.5-3 ಆಗೈತೆ ಗೈಸ್, 2.5-3 ಆಗೈತೆ. ಸೊ ಅದೊಂದು ನನಗೆ ಜಾಸ್ತಿ ಬಿತ್ತು. ಸೊ ಅದೊಂದು ನಾನು ಫಸ್ಟೇ ನೀಟಾಗಿ ತಿಳ್ಕೊಬಿಟ್ಟಿದ್ರೆ ನಾನು ಅದು ಹೋಗ್ತಿರ್ಲಿಲ್ಲ ನೀಟಾಗಿ. ಒಂದು ನಾನು ಅಂದ್ಕೊಂಡೆ ಜೋಡಿಗೆ 600 ಏನೋ, ಆಮೇಲೆ ಮತ್ತೆ ಇನ್ನೊಂದ್ಸತಿ ಕೇಳಿದೆ, ಮತ್ತೆ 600 ಏನೋ ಅಂದ. ನಾನು ಜೋಡಿಗೆ ಅಂದ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯಿತು ಇಲ್ಲ, ಅದು ಸಿಂಗಲ್ಗೆ 600 ರೂಪಾಯಿ ಅಂತ. ಸರಿ ಆಯ್ತು, 2 ಕೊಡ್ರಿ, ಇನ್ನೇನು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೆ, 2 ಕೊಡ್ರಿ ಅಂದ್ಬಿಟ್ಟು 2 ಇಸ್ಕೊಂಡೆ. ಸೊ ನೋಡಿ ಗೈಸ್, ಇಲ್ಲಿ ಬೈ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದನ್ನೆಲ್ಲ ವರ್ಕ್ ಮಾಡೋದೆಲ್ಲ ನಿಮಗೆ ತೋರಿಸ್ತೀನಿ, ಹಾಕ್ತೀನಿ ಎಲ್ಲ ನಾವೇ ಮಾಡೋದು, ಬೇರೆ ಯಾರ ಕೈಲೂ ಮಾಡಿಸಲ್ಲ. ಸೊ ಓಕೆ ಗೈಸ್, ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ಕಲೆಕ್ಷನ್ ವಿಡಿಯೋ ಬರ್ಬೋದು ನೆಕ್ಸ್ಟು, ನೋಡಿರ್ತೀರಾ ಹಳೆ ಕಲೆಕ್ಷನ್ ವಿಡಿಯೋ. ಸೊ ಕಸ್ಟಮೈಸ್ ಟೀ ಶರ್ಟ್ಸು ಗಣೇಶ ಹಬ್ಬದ್ದು ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಆಲ್ರೆಡಿ ಆರ್ಡರ್ಸ್ ಎಲ್ಲ ತುಂಬ ಜಾಸ್ತಿ ಬಂದಿದೆ ಗೈಸ್, ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಕ್ಲೋಸ್ ಮಾಡಿದ್ದೀನಿ. ಸೊ ಟೀ ಶರ್ಟ್ಸ್ ಯಾವುದು ತೊಗೊಳ್ಳಲ್ಲ, ಗಣೇಶ ಹಬ್ಬಕ್ಕೆ ತೊಗೊಳ್ಳಲ್ಲ. ಬಟ್ ಬೇರೆ ಯಾವುದಾನ ನಿಮಗೆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮಾಡಿಕೊಡ್ತೀನಿ. ಗಣೇಶ ಹಬ್ಬ ಡೇಟ್ ಬಿಟ್ಟು ಬೇರೆ ಡೇಟಲ್ಲಿ ನೀವು ಕೂರಿಸ್ತೀರ ಅಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾಡಿಕೊಡ್ತೀನಿ. ಹಬ್ಬಕ್ಕೆ ಇವಾಗ ಬಂದಿರೋದನ್ನ ನಾನು ತೊಗೊಂಡು ಅದನ್ನ ಕಂಪ್ಲೀಟ್ ಮಾಡೋದೇ ನಂಗೆ ಆಗೋಗ್ಬಿಟ್ಟಿದೆ ಟಾಸ್ಕು. ಸೊ ಅದಕ್ಕೆ ನನಗೆ ಇನ್ನು ಟೈಮ್ ಇರಲ್ಲ ಅಂದ್ಬಿಟ್ಟು ಇವತ್ತು ಪರ್ಚೇಸಿಂಗ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬಾಯ್ ಗೈಸ್.